ಏನು ಬೇಕ್ರಣ್ಣ? ಒಂದು ಬಿಸ್ಲೇರಿ ಆರ್ಡರ್ ತೊಂಬಾರ ಹೋಗಿ ಮಾತ್ರ ಮನ್ಯಾಗ ಗಟ್ರ ನೀರು ಕುಡಿತಿಲ್ಲ ಕುಡಿತಿಲ್ಲ ಗಟ್ರ ನೀರಲ್ಲ ನಾಳೆ ನೀರು ಕುಡಿತೀನಿ ಕುಡಿ ಕುಡಿ ಅವೇ ನಾಳೆ ಮನ್ಯಾಗ ನಾಳೆ ನೀರು ಕುಡಿದು ಇಲ್ಲಿ ಬರೋಣ ಬಿಸ್ಲೇರಿ ಏನು ದೊಡ್ಡ ಇವ್ರ ಅಪ್ಪ ಏನು ದೊಡ್ಡ ಅಂಬಾನಿ ಆಗ್ಯಾನ ಬಿಸ್ಲೇರಿ ಇಲ್ಲ ಮಗ ಮನಿ ಮಗಲ್ ಫಿಲ್ಟರ್ ನೀರು ಇದ್ರಲ್ಲ ಮಾಡ್ತಿರ್ತಾನೆ ಅಂಗಡಿ ಆಯ್ತು ತೊಂಬಾರ ಇದೇ ಕುಡಿತೀನಿ ಮತ್ತೆ ಏನೇನದಾವ್ರಿ ಬಜರಿ ಕುರ್ಮಾ ಬಜರಿ ಪನ್ನೀರ್ ಮಸಾಲ ರೀ ಹೊಸ್ತಾ ಬಂದಿ ಅಣ್ಣ ಹಾಂ ರೀ ಯಾವ್ರ ಹೊಳಿ ಜನಪುರ ರೀ ಪಗಾರ 200 ರೂಪಾಯಿ ನಿನಗ ಹಾಂ ಓ ಓನರ ಬರ್ರಿ ಯಾರು ಸಣ್ಣ ಹುಡ್ರು ಹೊಸ ಹುಡ್ರು ಹಾಕಿ ಭಾಳ ಹೇಳಕ್ ಬರೋಲ್ತು ಹೇಳ್ರಿ ಅಣ್ಣ ಹೊಸ ಹುಡ್ಗ ಅಣ್ಣ ಹೊಸ್ತಾಗಿ ಬಂದಾರ್ರಿ ಏನು ಗೊತ್ತಿಲ್ಲ ಜನ ನಾವೇ ಜನ ಆಗತ್ತಾನ ಏನು ಬೇಕು ಏನೈತಣ್ಣ ದಾಲ್ ಫ್ರೈ ಐತ್ರಿ ದಾಲ್ ತಡ್ಕ ಶೇಂಗಾ ಬಾಜಿ ಕಾಜು ಮಸಾಲ ಪಾಲಕ್ ಪನ್ನೀರ್ ಮಸಾಲ ಟೊಮೆಟೊ ಬಾಜಿ ಯಾವ ತೊತ್ತಿರೋ ಯಾವ್ದು ಕೊಡಿಸ್ತೇವೆ ತಿಂತೀನಿ ನೋಡಿ ಏನು ಕೊಡ್ಲಿರಿ ಕಾಜು ಕುರ್ಮ ಒಂದು ಕಾಜು ಕುರ್ಮ ರೀ 2 ತಂದೂರಿ ಕಾಜು ಕುರ್ಮಾ ಸ್ವೀಟ್ ಬರ್ತದ್ರಿ ಕಾಜು ಮಸಾಲ ಖಾರ ಬರ್ತದ್ರಿ ಸ್ವೀಟ್ ಕೊಡ್ರಿ ಒಂದೇ ಸ್ವೀಟ್ ರೀ ತಾಟು ಒಂದ್ ಹಚ್ಲೇ ರೀ ಒಂದು ತಾಟ ಸರಿ ಸಾಕು ಒಂದು ತಂದೂರಿ ನೀವು ಅರ್ಧ ನೀವು ಅರ್ಧ ನಾ ಅರ್ಧ ಹಂಗಂದ್ರೆ ಮನ್ಯಾಗ ಅಲ್ಲೇ ಮಟನ್ ರೆಡಿ ಆಯ್ತು ಹೋಗು ತಿನ್ನೋ ಮಟನ್ ಎಲ್ಲ ಇಲ್ಲೇ ತಿಂದು ಹೋಗ್ತೀನಿ ಸರಿ 4 ತಂದೂರಿ ಕೊಡ್ರಿ ಒಂದೊಂದು ತಂದೂರಿ ಕಾಜು ಕುರ್ಮ 4 ತಂದೂರಿ ಇಲ್ಲ ಬಾಕಿಲ್ಲ ದಾಬಾ ಕಟ್ಸಿ ಒಂದ್ ಹೇಳು ಮರಿ ಇಬ್ರು ಅರ್ಧ ತಗೋತೇವೆ ಒಂದೇಳು ಅರ್ಧ ತಗೋತಿ ಪನ್ನೀರ್ನಾಗ ಇವ್ರಿಬ್ರು ಅರ್ಧ ತಿನ್ಲಿ ಕಾಜುದಾಗ ನಾವಿಬ್ರು ಅರ್ಧ ತಿನ್ನು ಆಯ್ತು ಕೊಡೋಣ ಒಂದು ಮಂಟನ್ ಇವು ತುಂಬಪ್ಪ ಒಳಗಿಟ್ಟಿ ಒಪ್ಪಳ ರೈತಲ್ಲಿ ತನಗಾದ್ರೆ ನೋಡಲ್ಲಿ ಇದು ತರಿಸ್ಕೊಡಿ ಆಗತ್ತಾನ ನಮ್ಗೆ ಒಂದು ಏನು ಬಿಸಿಲು ಅದು ನೋಡಿ ಎಲ್ಲ ಕೊಡು ಒಂದು ಗ್ಲಾಸ್ ಆಗಿಲ್ಲಪ್ಪ ಪ್ಲಾಸ್ಟಿಕ್ ಗ್ಲಾಸ್ ಕೊಡೋಣ ಇನ್ನೊಂದು 2 3 ಕೊಡೋಣ ಅಲ್ಲ ಇದು ನಿನ್ನ ಕಥೆಯಲ್ಲಿ ಗೊತ್ತು ಖಾತಿ ಬಂದದ್ರಿ ಹತ್ತಿಗೆ ಇನ್ನೊಂದು ಸ್ವಲ್ಪ ಐತಿ ಎಲ್ಲ ಮಾಡೀನಿ ಮತ್ತೆ ನಡಿ ಹೋಗೋಣ ಆ ಪ್ರೊಡ್ಯೂಸರ್ಗೆ ಮಾತಾಡ್ಕೊಂಡು ಕರ್ಕೊಂಡು ಹೋಗೋದು ಅವ್ ಮಾತಾಡ ಮತ್ತೆ ಹೇಳು ಹೋಗಿ ನಡಿ ಮತ್ತೆ ಪ್ರೊಡ್ಯೂಸರ್ಗೆ ಮಾತಾಡಿ ನಮ್ಗೆ ಆಗೋತ್ತೇನಪ್ಪ ಪಿಕ್ಚರ್ದಾಗ ನೀಲಾರು ಮಾಡ್ತೀನಿ ಪಿಕ್ಚರ್ನ ನನಗೆ ಯಾರು ಸಣ್ಣ ಪುಟ್ಟದ್ರು ಕೂಡ ಮಾಡ್ತೇನೆ ದೊಡ್ಡದಾಗ ಕೊಡು ದೋಸ್ತ ಹತ್ತಿ ಬಂದದ ಈ ಕತೆ ಎಲ್ಲ ಓಕೆ ಆಗಿದೆ ಪ್ರೊಡ್ಯೂಸರ್ ಬಾಗೇಡಿ ಅಂದಲ್ಲ ಅವ್ ಹೇಳ್ಕೊಂಡು ಸೀದಾ ಎಲ್ಲ ಸರ್ ಓಕೆ ಅಂದಾರ ಅಲ್ಲಿ ಈಗ ಕರ್ಕೊಂಡ್ ಅಲ್ಲೇ ಉಳ್ದು ಲಿಂಕ್ ಹಿಡಿದೀನಿ ಎಲ್ಲನ ಅಲ್ಲಿಂದ ಲಿಂಕ್ ಸೀದಾ ಈಗ ಚಲೋ ಆಯ್ತಳ ಹೋಗೋಣ ಚಂದ ಇಟ್ಟಿಲ್ಲ ಹೀರೋ ಸರ್ ಓಕೆ ಅಂದ್ರ ಮುಂದೆ ನಾವು ಇಲ್ಲೇ ಇರ್ತೀವಿ ಈಗ ಹೋಗಿ ಕೇಳ್ತೀನಿ ಕೇಳಿದ್ರೆ ಸಂಜೆಗೆ ಬಿಟ್ಬಿಡು ಸುಮ್ಮ ಅರ್ಧಂಬರ್ಧ ಎಲ್ಲರೂ ಹಿಡಿರಿ ನಮ್ಗೆ ನಮ್ಮನ್ನು ಕರ್ಕೊಂಡವ್ರು ಸುಮ್ಮನೆ ನಿಂದಿರ್ತೀವಿ ಎಲ್ಲರೂ ಪ್ರೊಡ್ಯೂಸರ್ ಫೋನ್ ಮಾಡ್ದಂದ್ರೆ ಪ್ರೊಡ್ಯೂಸರ್ ಮಾತಾಡಿ ಒಪ್ಸೋನತ್ತ ಹೋಗ್ಬಿಡೋಣ ಸರ್ ಓಕೆ ಅಂದ ಮಾಡು ಊಟ ಪ್ರೊಡ್ಯೂಸರ್ ಫೋನ್ ಹಚ್ಚ ಮಾತಾಡ ಸರ ನಮಸ್ಕಾರ ರೀ ಸರ್ ಇಲ್ಲೇ ಇದ್ದಾರೆ ಹೊರಗ ಹಾ ಸರ್ ಈ ಬರ್ಲ್ರಿ ಕರ್ತಿ ಹೇಳಕ್ರಿ ಎಲ್ಲಿ ಬರ್ಬೇಕು ಸರ್ ಸರಿ ಸರ್ ಅಲ್ಲೇ ಬಂದಿರು ಪಟ್ಟ ಬಾನಾಗತ್ ಬರ್ರಿ ಊಟ ತ್ಯಾಗ ಬಲಿದಾನಗಳು ಇರ್ಬೇಕು ಅದರಿಂದ ನಮಗೆ ಸ್ವತಂತ್ರ ಸಿಗೋದು ಅರ್ಥ ಮಾಡ್ಕೊಂಡು ಸುಮ್ಮನೆ ಸಿಗಲ್ಲ ತ್ಯಾಗ ಮಾಡ್ಬೇಕು ನಾವು ಕ್ಯಾನ್ಸಲ್ ಮಾಡ ನಾಳೆ ಬರ್ತೇವೆ ಕ್ಯಾನ್ಸಲ್ ಮಾಡಲ್ಲ ಬ್ಯಾಡ ಕ್ಯಾನ್ಸಲ್ ಮಾಡಿ ಬರ್ರಿ ಹಾಕೋ 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 ಸರ್ ನಮಸ್ಕಾರ ರೀ ಸರ್ ಫೋನ್ ಮಾಡಿದ್ರಲ್ರಿ ಹಾಂ ಬರ್ರಿ ಇವರೇ ಹಾಂ ಸರ್ ಇವಾಗ ಸಂಜೆಗೆ ಟಿಕೆಟ್ ಬುಕ್ ಮಾಡ್ಕೊರಿ ಬೆಂಗಳೂರು ಹೋಗಮ್ಮ ಸರ್ ಎಲ್ಲ ಐತ್ರಿ ಕೇಳೀನಿ ನಾಳೆ ಬೆಳಿಗ್ಗೆ ಮತ್ತೆ ಹೋಗಿ ಸಿಗ್ಬೇಕು ಅವರು ಹೇಳೈತ್ರಿ ಸರ್ ಮಾತಾಡ್ರಿ ಮತ್ತೆ ಸುಮ್ಮನೆ ಹೋಗಿ ಪ್ಯಾಪ್ ಬೋದು ಬೇಡ ಸಿಗ್ತಾರ ಎಲ್ಲ ಮಾತಾಡಿ ಸರ್ ಮಾತಾಡಿಟ್ಟಿನ್ರಿ ಬಾ ಅಂತ ಹೇಳ್ಯಾರ ಕತೆ ಕೇಳ್ತೀನಿ ಅಂದಾರ ಪರಿಚಯದವ್ರು ಅದಾರ ಹೋಗೋಣ ಕತೆ ಹೇಳಿ ಬಂದ್ಬಿಡೋಣ ಸರ್ ಸೀದಾ ಮನೆಗೆ ಕರೆದಾರ ಅಲ್ಲೇ ಮನೆಗೆ ಹೋಗ್ಬಿಡು ಮನೆಗೆ ಹೋಗ್ಬಿಡ್ರಿ ಹಾಂ ಸರ್ ನೀವೇ ಸರ್ ಸ್ವಲ್ಪ ಇಲ್ಲ ನಾ ಅಂದಿಲ್ಲ ಹಂಗೆ ಬತ್ತಪ್ಪ ನಾನು ಹೊಲ ಮಾಡಕಟ್ಟಿದ್ದೀನ ಒಟ್ಟ ಬಿಟ್ಬಿಡ್ರಿ ನಾವು ಒಟ್ಟ ಪಿಕ್ಚರ್ ಫಸ್ಟ್ ಕ್ಲಾಸ್ ಆಗ್ಬೇಕು ನಮಗೆ ಹಾಂ ಗೋಮಾತೆ ಅದಳಿ ನಮಗೆಲ್ಲ ಕಾಪಾಡ್ತಾಳಿಕಿ ಹಂಗಂದ್ರೆ ಹ್ಞೂ ಸರ್ ಟಿಕೆಟ್ ಬುಕ್ ಮಾಡಿಬಿಡ್ರಿ ಸರ್ ಟಿಕೆಟ್ ಹಾಂ ನೀವು ಬುಕ್ ಮಾಡಿ ಫೋನ್ ಪೇ ಮಾಡ್ತೀನಿ ನಿಮಗೆ ಸರ್ ಥ್ಯಾಂಕ್ ಯು ಸರ್
ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಆಗ್ತಿತ್ತು. ಸಕ್ಸಸ್ ಆಗ್ಬೇಕಲ್ಲ ಅದಕ್ಕೆ ದೇವ್ರದೇ ಬಡ್ಕೊಳಕತ್ತೀನಿ ನಾನು. ಪ್ರೊಡ್ಯೂಸರ್ ಒಳ್ಳೆದಾದ ಬಡ್ಕೊಳಕತ್ತೀನಿ ನಾನು. ಅಲ್ಲೇ ದೇವ್ರು ಕೇಳಿ ಮರಿ ನಾ ಕೇಳಬೇಕಿಲ್ಲ. ಸಕ್ಸಸ್ ಆಗುತ್ತೆ ಬಾ, ನಾನು ಈ ಕೈ ಹಿಡ್ದೇನೆ ಸಕ್ಸಸ್ ಆಗುತ್ತೆ. ಮನೆ ನೋಡಿ 4 ಸಲ ಬಂದೋಗಿನ್ರಿ. 4 ನಾಯಿ ಅದಾರ ಹೋದ್ರೆ ಅಯ್ಯಪ್ಪ ಭಾಳ ಡೇಂಜರ್ ಅದ ನಾಯಿಗಳು. ಇಲ್ಲೇ ಐತಿ ನೋಡಮ್ಮ. ನೋಡ್ರಿ ರೇಟ್ ಐತಿ ನೋಡ್ರಿ ನಾಯಿ. ಮಲ ಮಲ ಆಗೈತೆ ಅಣ್ಣ, ಮಲ ಮಲ ಇಷ್ಟ ಐತಿ. ರೊಕ್ಕ ಹಾಕ್ತಾನಿಲ್ಲ ಹಾಕ್ತಾನ್ರಿ ಎಷ್ಟಲೆ 8 ಎಕರೆ ಹೊಲ ಐತ್ರಿ ಸರ್ಕಲ್ನಾಗ. ಸರ್ಕಲ್ನಾಗ 8 ಹೊಲ ಐತ್ರಿ. ಊರ್ ಸರ್ಕಲ್ನಾಗ ಸುತ್ತ ಸರ್ಕಲ್ ಮಾಡ್ಕೊಂಡಾರಿ. ಕಾಂಪ್ಲೆಕ್ಸ್ ಕಟ್ಸ್ಬಿಡು ಅಂತ ಹೇಳಿ 4 ಎಕರೆ ಬಿಟ್ಟು 4 ಎಕರೆ ಮಾರಿ ಊರಾಗ ಹೆಂಗ್ ಹೊಲ ಕೊಟ್ರಿ ಹಿಂಗೆ ಹೊಲ ಏನು ಐತಿ. ಸರ್ ಬಟ್ಟೆ ಆಗ್ಬೇಕಿದ್ರೆ ಸರ್ ಇಲ್ಲ ಸರ್ ಇನ್ನು ಭೀಮಾ ರಿಲೀಸ್ ಅಲ್ಲ ಆಗಸ್ಟ್ 9ಕ್ಕೆ. ಹಾಂ ರೀ ನಾವು ಯಾರನ್ನೋ ಒಬ್ಬರಿದ್ರೆ ಏನು ಮಾಡೋದು? ಕತ್ತಿ ಸರ್ ಒಂದು ಕತ್ತಿ ಹೇಳ್ಬೇಕಂತ ಹೇಳಿದೆ. ಡೈರೆಕ್ಟರ್ ಅದಾರ ರೀ. ಅದಕ್ಕೆ ಸರ್ ಕತ್ತಿ ಮಾಡಿದ್ದೇವ್ರೆ ಪ್ರೊಡ್ಯೂಸರ್ ಇದ್ರು ಸರ್ ಮಾತಾಡಕ್ಕೆ ಮಾಡಿ ಅಂತ ಹೇಳ್ರಿ. ಫೋನ್ ಮಾಡಿದ್ರು. ಹಾಂ ಫೋನ್ ಮಾಡಿ ಮಾತಾಡ್ರಿ. ಸರಿ ಓಕೆ. ಬಾ ಅಂತ ಹೇಳಿ ನಿಮ್ಗೆ ಹೇಳ್ಬೇಕು. 1 ನಿಮಿಷ ನಾಯಿ ಒಳಗೆ ಬಿಟ್ಟು ಹಾಂ ಸರ್ ಒಳಗೆ ಬಿಟ್ಕೊಂಡು ಬರ್ತೀವಿ ಸರ್ ನಮಸ್ಕಾರ. ಬಗ್ಳು ಬಿಡ್ತಾವ ನಿಮ್ಗೆ. ಬ್ಯಾಡ್ ಬ್ಯಾಡ್ ನೋಡ್ರಿ ಅಲ್ಲ ಒಂದ್ಸರಿ ನೋಡ್ರಿ. ಸುಮ್ಮ ಕಾಮಿಡಿ ಮಾಡಿದ್ರು. ಅಲ್ಲ ಬಿಡಂದ್ರೆ ಬಿಡ್ತೀನಿ. ಬರ್ಸಿ ಇವಪ್ಪು ದೊಡ್ಡ ಹೀರೋ ಸರ್ ಕತೆ ಒಳಗೆ ಬಂದೇವು ನಾವು. ನೋಡಿ ಸರ್ ಒಪ್ಕೋತಾರ ಏನಿಲ್ಲ ತಿನ್ನ ಹೋಗ್ತಾರ ಸರ್ ಕತಿ ಮಸ್ತ್ ಅದಾವ್ರಿ ಕತಿ ಎಲ್ಲ ನಿಮ್ಮ ನಗರ ಕಾಕತ್ತಾನಪ್ಪ. ಒಳ್ಳೆ ಬೆಳೆ ರೊಕ್ಕದ ಮಾತಾಡ್ಬತ್ತ ಹೇಳ್ರಿ. ಕತೆ ಕೇಳ್ತೇಳಿ ಹೋ ಮನೆ. ನೌಕಿ ಬಿಡ್ರಿ ಕಿರ್ಕಿ ಏ ಕುಂದ್ರಿ ಸರ್. ಎಲ್ಲ ನಾವು ಲಿಂಕ್ ಮ್ಯಾಗ ಒಪ್ಸಿರ್ತೇವೆ ದೊಡ್ಡ ದೊಡ್ಡ ಸರ ನಿಮ್ಮ ರೊಕ್ಕಕ್ಕೆ ಮೋಸ ಆಗಲ್ಲ. ಬರೀ ರೊಕ್ಕದ ಮಾತಾಡ್ತಾನ ಒಳ್ಳೆ ಮೇಲೆ ದೊಡ್ಡ ದೊಡ್ಡ ಲಿಂಕ್ ಇರ್ತಾನ ಲಿಂಕ್ ಮ್ಯಾಗೆಲ್ಲ ಇದು ಮಾಡಿರ್ತಾನ. ಚಿಕ್ಕವನ ನಾವು ಗೊತ್ತಾಗಲ್ಲ ನಮ್ಗೆ. ಎಷ್ಟು ಈ ಲಿಂಕ್ ಹಿಡಿದು ಎಷ್ಟು ಕಷ್ಟ ಗೊತ್ತಾ ನಿಮ್ಗೆ? ಕಷ್ಟ ಹೀರೋ ಸರ್ ನೋಡ್ರಿ ರೊಕ್ಕ ನಮ್ಮನ್ನ ಬಿಡ್ರಿ ಹೋಗ್ಲಕ್ಕ. ಅದು ರೆಡಿ ಇಲ್ಲ ಅದಕ್ಕೆ ಬಂದೀನಿ. ಮತ್ತೆ ಆಯ್ತು ಮತ್ತೆ ನಿಮ್ಮ ರೊಕ್ಕಕ್ಕೆ ಮೋಸ ಆಗಲ್ಲ ಅಂತ ಹೇಳವಲ್ಲ. ಕತಿ ಹೇಳಿ ಒಂದ್ಸತ ಕತಿ ಕೇಳ್ತೇವೆ ನಾವು. ಮತ್ತೆ ನಾ ಒಮ್ಮೆ ಬಿಡಂಗಿಲ್ಲ ಯಾರ ಮುಂದೆ ಹೇಳ್ತಿದ್ರೆ ಕತ್ತೀನಿ ಸರ್ ಹೇಳಿ ಒಮ್ಮೆ ಕತಿ. ಸರ್ ಮುಂದೆ ಹೇಳ್ತೀನಿ ಕತ್ತಿ ಸರ್ ಓಕೆ ಮಾಡ್ತಾರೆ ಸುಮ್ಮನೆ ಹೇಳ್ತೀನಿ. ಸರ್ ಬರ್ತಾರೆ ಕೇಳ್ರಿ. ಅಣ್ಣ ಸರ್ ಬರ್ತಾರಣ್ಣ? ಬರ್ತಾರೆ ಒಂದು 2 ನಿಮಿಷ ಆಚೆ ಹೋಗಿದ್ದಾರೆ. ಹಾಂ ಸರ್ ಆನ್ ದ ವೇ ಇದ್ದಾರೆ ಬರ್ತಾರೆ. ಬರ್ತಾವ ಓಕೆ ಅಣ್ಣ ಬರ್ತಾರತ್ತ ಬರತ್ತ ಬರ್ಲಿ ಮಸ್ತ್ ಕತೆ ಹೇಳಿ ಸರ್ ಒಪ್ಪಿಸಿ ಪಿಕ್ಚರ್ ಮನಗಂಡು ಮಾಡಿ ಸ್ಟಾರ್ಟ್ ಅವ್ರ ಕೈ ಪೂಜೆ ಮಾಡಿಸ್ಬಿಡ್ರಿ. ಅಣ್ಣ ಬಂದ್ರೆ ಅಣ್ಣ ಅಣ್ಣ ಬರ್ರಿ ಬರ್ರಿ ಬರ್ರಿ. ಅಲ್ಲ ಡ್ರೆಸ್ ಹಂಗೆ ಅದಾವಲ್ಲ ನಾನು ಸಾಂಗ್ ಡ್ರೆಸ್ ಅನ್ಕೊಂಡು. ಅಣ್ಣ ಸರ್ ಅಲ್ಲಿ ಇವರು ಅಣ್ಣ ಸರ್ ಯಾವ ಬರ್ತಾರಣ್ಣ? ಐಸ್ ಕಮಿಂಗ್. ಬರ್ತಾರೆ ಸರ್ ಬರತ್ತಾರಂತ. ಬರ್ರಿ ರಾಜ ಬರ್ಕಿಂತ ಮತ್ತೆ ಮೊದಲು ಕುದುರೆ ಬರ್ತಾವಲ್ಲ ಅಣ್ಣ. ನಿಮಗತ್ತೆ ಸ್ಮಾರ್ಟ್ ಆಗ್ಬೇಕಾದ್ರೆ ಡಯಟ್ ಪ್ಲಾನ್ ಏನೈತೆ ಅಂದ್ರೆ ಅದೇ ತಿನ್ಬೇಕು ಇದೇ ತಿನ್ಬೇಕು ಏನಿಲ್ಲ. ಸರ್ ಬಂದಿಲ್ಲ ಬರ್ತಿದ್ದಾರೆ ಇಲ್ಲೇ. ಅದೇ ಬಂದಿದ್ದ ಸರ್ ವೇಟ್ ಮಾಡಿದ್ದೀರ. ಈ ಸರ್ ಬಂದ್ರಣ್ಣ ಹಂಗೆ ಕೇಳತ್ತಿದ್ದ ಡಯಟ್ ಪ್ಲಾನ್ ಹೆಂಗೆ ಸ್ಮಾರ್ಟ್ ಆಗೋದು ಅಂತೇಳಿ. ಸರ್ ಬರತ್ತಾರಲ್ರಿ? ಐಸ್ ಕಮಿಂಗ್. ಇಂಗ್ಲೀಷ್ನಾಗ ಮಾತಾಡ್ತಾ ಐಸ್ ಕಮ್ಮಿ ಸರ್ ಬರ್ತಾ ಬರತ್ತ
ಬರೀ ಟ್ರೇಲರ್ ಬರಕತ್ತದಲ್ಲ ಪಿಕ್ಚರ್. ಆಗಸ್ಟ್ 9 ಗೊತ್ತ ಪಿಕ್ಚರ್. ಸರ್ ಪ್ಯಾಂಟ ಶರ್ಟ್ ಎಲ್ಲಿ ತರ್ಸಿರಿ ನೀವು ಸ್ಟಿಚ್ ಮಾಡಿಸಿರೇನ್ರಿ? ಆಸ್ ಕಮಿಂಗ್. ಮತ್ತೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಅದೇ ಕತೆ ಕತೆ ಸರ್ ಒಂದು ಕತೆ ಮಾಡ್ಕೊಂಡೆ ಸರ್ ಒಂದು ಕತೆ ಮಾಡ್ಕೊಂಬಂದು ನಿಮ್ಗೆ ಕತೆ ಹೇಳಕ್ಕಂತ ಬಂದಿದ್ರು. ಮೀಟ್ ಮಾಡ್ಸೋಣ. ಶಿವಪುತ್ರ ಅಂತ ಸರ್, ಅದು ಉತ್ತರ ಕನ್ನಡ ಅಂತ ನಿಮ್ಗೆ ಕತೆ ಮಾಡ್ಕೊಂಡು ಸರ್. ಯಾರು ಇದು? ಯಾರು ಬಿಟ್ಟಿದ್ರು ಒಳಗಡೆ? ಗೌತಮಣ್ಣ ಬಿಟ್ಟಾರ ಒಳಗೆ. ಎಲ್ಲರೂ ಹಿಂಗೆ ಬಿಟ್ಕೊಂಡು ಕುತ್ಕೊಂಡ್ರೆ ಹೆಂಗೆ? ಗೌತಮ್ ಇಲ್ರಿ ಸರ್ ಒಂದು ಕತೆ ಕೇಳಿ ಸರ್ ಪಿದಾ ಬಿಡ್ತೀರಿ ಸರ್. ಸರ್ 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 ಭಾಳ ದೂರಿಂದ ಬಂದಿ ಸರ್ ಒಂದು ಕತೆ ರೀ. ಉತ್ತರ ಕನ್ನಡ ಫೇಮಸ್ ಸರ್. ಒಳ್ಳೆ ಕತೆ ಇದೆ ಅಂತ ಸರ್. ಒಂದು ಕತೆ ಕೇಳ್ರಿ ಸರ್, ಒಂದು ಕತೆ ಕೇಳ್ರಿ ಮೊದಲು. ಪ್ರೆಸ್ ಮೀಟ್ಗೆ ಹೋಗ್ಬೇಕಮ್ಮ ಅಲ್ಲಿ. ಕತೆ ಕೇಳ್ರಿ ಸರ್, ಒಂದು ಲೈನ್ ಹೇಳ್ತೀನಿ ಸರ್ ಪಿದಾ ಬಿಡ್ತೀರಿ ಸರ್ ನೀವೇ. ಜಲ್ದಿ ಹೇಳ್ಬೇಕು. ಹಾಂ ಸರ್. ಸರ್ ಓಪನಿಂಗ್ ಶಾಟ್ ಸರ್, ಒಂದೂರು ಸರ್. ಸೂರ್ಯ ಹೊರಗೆ ಬರ್ತಾನೆ ಸರ್, ಮಲಗಿದ ಸೂರ್ಯ ಎದ್ದು ಅಂದರೆ ಸೂರ್ಯ ಪೂರ್ವದಲ್ಲಿ ಉದಯ ಆಗ್ತಾನೆ ಸರ್. ಆಮೇಲೆ ಒಂದು ಹುಡುಗ ಸರ್, ಅವನೇನೋ ಇನ್ಸಿಡೆಂಟಾಗಿ ಆರಾಮಾಗಿರ್ತಾನೆ ಸರ್ ಊರಲ್ಲಿ. ಅವನೇನೋ ಇನ್ಸಿಡೆಂಟಾಗಿ ಅವ್ರು ತಿರ್ಕೋತಾರೆ ಸರ್. ತಿರ್ಕೊಳ್ಳೋಣ ಅವ್ನು ಗೋರಿ ಕಟ್ಟೋಕೆ ದುಡ್ಡು ಇರಲ್ಲ ಸರ್. ಕಷ್ಟಪಟ್ಟು ಗೋರಿ ಕಟ್ಟಬೇಕು ಪ್ಲ್ಯಾನ್ ಮಾಡ್ತಾನೆ ಸರ್. ಪ್ಲ್ಯಾನ್ ಮಾಡಿ ಬೆಂಗಳೂರು ಬರ್ತಾನೆ ಸರ್. ಬೆಂಗಳೂರು ಬರ್ಬೇಕಾದ್ರೆ ಅವ್ನ ಜೊತೆಗೆ ಎರಡು ನಿಂಬೆಹಣ್ಣು ಇದೆ, ಎರಡು ಟೊಮೆಟೊ ಹಣ್ಣು ಇರ್ತದೆ ಸರ್. ಟೊಮೆಟೊ ಇಟ್ಕೊಂಡು ಬರ್ತಾನೆ ಸರ್. ಇಲ್ಲಿ ಬಂದು ಕಷ್ಟಪಟ್ಟು ಆ ಕಡೆ ಇಲ್ಲೊಂದು ಲವ್ ಆಗಿ ಕೊನೆದಾಗ ಗೋರಿ ಕಟ್ತಾನೆ ಸರ್. ಅದು ಕತೆ ಸರ್. ನಿನ್ನೆ ರಾತ್ರಿ ದುನಿಯಾ ನೋಡಿರ್ಬೇಕು ನಾವು. ದುನಿಯಾ ಕತೆ ಹೇಳ್ತಾ ಇದ್ದಿಲ್ಲಪ್ಪ ನೀನು. ಮಾಡ್ಯಾರ ಅಲ್ರಿ? ಏಯ್ ನೀನು ಟೈಮ್ ವೇಸ್ಟ್ ಮಾಡಕ್ಕೆ ದುನಿಯಾ ಕತೆ ಹೇಳ್ಸಕ್ಕೆ ನೀನು ದುನಿಯಾ ಕತೆ ಹೇಳ್ಕೊಂಡು. ಏಯ್ ದುನಿಯಾ ಕತೆನೇ ಇದು. ನಮ್ಮ ಕತೆ ನಾ ಮಾಡಿದ್ದೆ ರೀ ಕತೆ. ರಘು ನಂಗೆ ಟೈಮ್ ಆಗತ್ತೆ ರಘು, ದುನಿಯಾ ಕತೆ ಹೇಳ್ಸಕ್ಕೆ ಕರ್ಕೊಂಡು ಕೂಡ್ಸಿದ್ಯಾ? ಇಲ್ಲ ಬೇಡ ಬಿಡಿ. ಇನ್ನೊಂದು ಕತೆ ಸರ್. ಹೇಳಿ ಜಲ್ದಿ. ಇನ್ನೊಂದು ಕತೆ ಸರ್. ಸರ್ ತಂದೆ ತಾಯಿ ಕಷ್ಟಪಟ್ಟು ಉತ್ತರ ಕನ್ನಡ ಸಾಹೇಬ್ರು ತಂದೆ ತಾಯಿ ಕಷ್ಟಪಟ್ಟು ಬೆಂಗಳೂರಿಗೆ ಬಂದಿರ್ತಾರೆ ಸರ್. ಬೆಂಗಳೂರು ಬಂದು ಇಲ್ಲಿ ಆರಾಮಾಗಿ ಕೆಲಸ ಮಾಡ್ತಾರೆ ಸರ್. ಅದು ತುಂಬ ನಿಯತ್ತಾಗಿರ್ತಾರೆ ಸರ್ ಅವರು. ಏನೋ ಅಂದ್ರೆ 2 ನಂಬರ್ ಏನೋ ಮಾಡ್ತಿರಲ್ರಿ, ನಿಯತ್ತಾಗಿರ್ತಾರೆ ಸರ್. ಅಂದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಏನೋ ಮಾಡ್ತಿರಲ್ರಿ, ನಿಯತ್ತಾಗಿ ದುಡ್ಡು ತಿಂತಿರ್ತಾರೆ ಸರ್. ಒಂದೇನೋ ಕಷ್ಟ ಬಂದು ಅವರು ನೇಣು ಹಾಕೊಂಡ್ಬಿಡ್ತಾರೆ ಸರ್. ಸಲಗಾ ಕತೆ ಹೇಳ್ತಾ ಇದ್ದೆ ಎದಳ ಮೇಲೆ. ಏಯ್ ಸಲಗ ಕತೆ ಹೇಳ್ತಾನೆ. ಏಯ್ ಏಯ್ ಇಲ್ರಿ ಸರ್, ಅದು ಇಲ್ರಿ ಸರ್, ಇಲ್ಲಿ ಸಲಗ ಕತೆ ಹೇಳಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ? ಏ ರಘು ನಿನ್ನಂತ ಬುದ್ಧಿ ಇಲ್ವಾ ನಿನಗೆ? ನೆಕ್ಸ್ಟ್ ಬರ್ರಿ. ಬನ್ನಿ ಟೈಮ್ ಆಯ್ತು. ಏಯ್ ಸಲಗ ಕತೆ ಹೇಳಕ್ಕೆ ಬಂದಿದ್ದೀರಾ? ಇನ್ನೊಂದು ಸರ್ ಲಾಸ್ಟ್ ಚಾನ್ಸ್ ಸರ್. ಯಾರ ಮಾಡಿಬಿಟ್ಟು ಆನ್ಲೈನ್ ಕತೆ, ಅದು ಆನ್ಲೈನ್ ಸಲಗ ಕತೆ ಕಣ ಇದು. ಈ ಸರ್ ನಮ್ಮ ಅಣ್ಣ ಹೇಳ್ತಾನೆ ನೋಡ್ರಿ ಸರ್, ಈಗ ಹೊಸ್ತಾಗಿ ಬಂದ ಅಣ್ಣ ಅದು ಇದು ಎಲ್ಲ ಮಾಡಿ ನಾ ಪ್ಲ್ಯಾನ್ ಮಾಡಿದ್ದೆ ರೀ, ಎಲ್ಲ ಮಾಡಿಬಿಟ್ಟಾರ ನೋಡ್ರಿ. ಅಲ್ರಿ ಇದೊಂದು ಕೆಡ್ಸಿದ್ದು ಹೊಸದೈತ್ರಿ. ಇದು ಅವ ಟೈಗರ್ ಪ್ರಭಾಕರ್ ಪ್ಯಾನ್ ಇರ್ತಾನೆ ಸರ್. ಟೈಗರ್ ಪ್ರಭಾಕರ್ ಬಾಡಿ ಗಿಡಿ ಬಿಲ್ಡ್ ಮಾಡಿರ್ತಾನೆ ಸರ್. ಹಳ್ಳಿಯಾಗಿರ್ತಾನೆ ಸರ್. ಅವ್ರ ಫ್ರೆಂಡ್ ಕರ್ಕೊಂಬರ್ತಾನೆ ಟೈಗರ್ ಪ್ರಭಾಕರ್. ವಿಲನ್ ಆಗ್ಬೇಕತ್ ಸಿನಿಮಾದಾಗ ಸರ್. ವಿಲನ್ ಆಗ್ಬೇಕತ್ ಬಂದಿರಿ ಸರ್. ಬೆಂಗಳೂರು ಬಂದು ವಿಲನ್ ಆಗ್ಬೇಕತ್ ಎಲ್ಲ ಫೋಟೋ ಶೂಟ್ ಎಲ್ಲ ಮಸ್ತ್ ಮಾಡಿರಿ ಸರ್. ಫೋಟೋ ಶೂಟ್ ಎಲ್ಲ ಮಾಡಿಸಿ ವಿಲನ್ ಆಗ್ಬೇಕತ್ ಪ್ಲ್ಯಾನ್ ಮಾಡಿದ್ದೀನಿ ಸರ್. ಪ್ಲ್ಯಾನ್ ಆಗಿ ಮತ್ತು ಅನ್ರೋಲ್ಡ್ ಬಿದ್ದು ಬಿಡ್ತಾನೆ. ಏಯ್ ಜಂಗ್ಲಿ ಕತೆ ಹೇಳ್ತಾವ್ರಿ. ಜಂಗ್ಲಿ ಕತೆ ಹೇಳಕ್ ಬಂದ ಒಂದು ಸಲಗ, ಒಂದು ಭೀಮ, ಒಂದು ಜೈ ತಡ ಮೇಲೆ. ಇನ್ನೊಂದು ಕತೆ ಸರ್. ಲಾಸ್ಟ್ ಇನ್ನೊಂದು ಕತೆ ಐತ್ರಿ. ನೀವು ವಾರ್ಷಲ ಕತ್ತಿ ಹೇಳ್ರಿ. ಅಣ್ಣ ಹೇಳಣ್ಣ ಏನ್ ಎಲ್ಲಾ ಮಾಡ್ಬಿಟ್ರಿ, ಏನ್ ಮಾಡಲ್ಲ ಎಟ್ಟ ದುಡ್ದ ಕತಿ 100. ಅವಕ್ಕೆಲ್ಲ ಸ್ಪೆಷಲ್ ತೆರೀಲಿ ಇರ್ಬೇಕು ನಮ್ಗೆ. ಗೊತ್ತಾಗಿಲ್ಲ ಎಲ್ಲ ಸ್ಪೆಷಲ್ ತೆಲಿರ್ಬೇಕು. ಪ್ರೊಡ್ಯೂಸರ್ ನಿಮ್ಗೆ ಬುದ್ಧಿ ಇಲ್ವೇನ್ರಿ? ಇಲ್ಲ ಸರ್, ಒಳ್ಳೆ ಕಾನ್ಸೆಪ್ಟ್ ಅಂತ ಸರ್. ಏನು ಒಳ್ಳೆ ಕಾನ್ಸೆಪ್ಟು ಸರ್. ಲಾಸ್ಟ್ ಇನ್ನೊಂದು ಐತಿ ಸರ್, ಇದು ನಮ್ಮೂರಿನ ಕತೆ ರೀ. ನಾನು ಪ್ರೆಸ್ ಮೀಟ್ಗೆ ಹೋಗ್ಬೇಕು, ಅರ್ಥ ಆಯ್ತಾ? ಪದೇ ಇದೇ ಕೆಲಸ, ಹಳೆ ಕತೆ ಹೇಳ್ತಾರೆ, ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ ನಾನು. ಇಲ್ರಿ ಇದು ಕೇಳಿ, ಇದೊಂದು ಕೇಳಿ ಸರ್. ಇದೊಂದು ಲಾಸ್ಟ್ ಸರ್. ಹೇಳು. ಇದು ಕತೆ ನೋಡ್ರಿ ಸರ್, ನಮ್ಮೂರ ಕಡೆ ಕತೆ ಸರ್. ಇದು ನಮ್ಮೂರ ಕಡೆ ಸ್ವಲ್ಪ ಅಂಡರ್ವರ್ಲ್ಡ್ ಅಂದ್ರೆ ಗ್ಯಾಂಗ್ಸ್ಟರ್ಗಳ ಕತೆ ಅದಾವ ಸರ್, ಆಗ್ಯಾವ್ರಿ ಸರ್. ಅದು
ಒಬ್ಬ ಊರಾಗ ಆರಾಮ ಇರ್ತಾನೆ ಸರ್, ಚಂದಪ್ಪ ಅಂತ ಬರ್ದಾರ ಸರ್, ಅವ್ರದ್ದೇ ಸ್ಟೋರಿ ಸರ್. ಅದು ಭೀಮಾ ತೀರದ ಟೈಟ್ಲ್ ಇಡಮ್ ಸರ್. ಟೈಟ್ಲ್ ಇಟ್ಟು ಹಾಸ್ಟೆಲ್ಗೆ ಹೋಗಲ್ರಿ, ನಾವ್ಯಾಕೆ ಹಾಸ್ಟೆಲ್ ಹೋಗಮ್ಮ. ಗೆಟ್ ಭೀಮಾ ತೀರದ ಕಥೆ ಹೇಳ್ತಾವನ್ರಿ ಸರ್. ಇದು ಮಾಡಿ ಸರ್, ಅದು ಭೀಮಾ ತೀರದ ಕಥೆ ಹೇಳಕ್ ಬಂದಿದ್ಯಾ ನೀನು? ಎಲ್ಲ ಮಾಡಿಬಿಟ್ರಲ್ಲ, ಹೊಸದೇನ್ರ ನಿನ್ನ ಕತಿ ಹೇಳಿ, ನಿನ್ನ ವರ್ಷ ಕತಿ ನೀ ಏನ್ ಕ್ರಿಯೇಟ್ ಮಾಡಿ ಕತಿ ಅದು ಹೇಳಿ ಸರ್. ಅವ್ರು ಮಾಡಿಬಿಟ್ಟಿದ ಕತಿ ಮಾಡಕತ್ತಾನವ ಈಗ. ಈಗ ಹೊಸ ಕತಿ ಹೇಳ್ತಿದ್ದೆ ನಾ. ಇನ್ನ ಭೀಮ ರಿಲೀಸ್ ಆಗಿಲ್ಲ, 9 ರಿಲೀಸ್ ಆಗಿಲ್ಲ, 15 ತಾರೀಕು ಹೇಳ್ತೀನಿ ಕತಿ. ಇನ್ನ ರಿಲೀಸ್ ಆಗಿಲ್ಲ, ಕತಿ ಗೊತ್ತಿಲ್ಲ ನನಗೆ. ಅದು ರಿಲೀಸ್ ಆದ್ಮೇಲೆ ಗೊತ್ತಾಗ ಕತಿ. ಅದು ಹೇಳ್ಬೇಕು ಇಲ್ರಿ ಸರ್. ಅದು ನಾ ಅವ್ರ ಮಗಳಿಗೆ ಲೈನ್ ಹೊಡಿತೀನಿ ಸರ್, ಅದಕ್ಕೆ ಅದು ಈಗ ಸಿನಿಮಾನ ಪ್ರೊಡ್ಯೂಸ್ ಅವ್ರ ಮಗಳಿಗೂ ಪ್ರೊಡ್ಯೂಸ್ ಮಾಡುವ ಅಂತ ಹೇಳಿ ಸರ್ ನಿಮ್ಮ ಕಡೆ ತಂದಿ ಸರ್. ಒಟ್ಟ ಆ ಕಡೆ ಮಂದಿಗಿಂದ ಈ ಕಡೆ ಹೊಡ್ಸಾಕತ್ತಾನ ಸರ್. ಲವ್ ಕೇಸ್ ಮಾಡ್ಕೊಂಡ್ಬಂದ್ಬಿಟ್ಟು ನಮ್ಗೆ ಸರ್ ಎಲ್ಲ ಮಂದಿಗಿಂದ ಈ ಕಡೆ ಹೊಡ್ಸಾಕತ್ತ. ಮನೆಗೆ ಯಾಕೆ ಬಂದೆ ನೀನ್? ಯಾರೋ ಲವ್ ಮಾಡ್ಬಿಟ್ಟು? ಅಲ್ರಿ ಸರ್, ಅದ ಸಪೋರ್ಟ್ ಮಾಡ್ತಾ ಬಂದೀನಿ ಸರ್, ಪ್ರೊಡ್ಯೂಸ್ ಮಾಡ್ಬಿಟ್ಟು ಲವ್ ಮಾಡ್ತಾ ಇದೆಯಾ ಸರ್? ಅದರಲ್ಲಿ ಸರಿ ಇಂಗ್ಲೀಷ್ ಮಾತಾಡ್ತಾರ ನನ್ನಿಂದ ಅದರಲ್ಲಿ ಎದಕ್ ಬಂದಿನ ಇಲ್ಲಿ ಅಲ್ಲಿ ಊರಾಗ ಹೊಡ್ಸ್ಯಾನ ಸರ್. ಅದಕ್ಕೆ ಇಲ್ಲಿ ಕ್ಲಿಯರ್ ಮಾಡ್ಬೇಕು ಸರ್. ಅದು ಮಾತಾಡಿ ಮುಗಿಸ್ಬಿಡ್ರಿ ಸರ್. ಅದು ಲವ್ ಮಾಡತ್ತೀನಿ ಸರ್. ನಿಮ್ಮ ಮಗಳು ಲವ್ ಮಾಡ್ಕೊಂಡ್ ಬಂದಿರೋದ್ರಿ? ಏನು ನೋಡಿ ಸರ್ ಹೆಂಗಿದೆ ಸರ್. ಕೊಡಂಗಿಲ್ಲ ನಮ್ಮ ಅಕ್ಕನಿಗೆ ಕೊಡಂಗಿಲ್ಲ ಸರ್. ಅಕ್ಕಿಲ್ಲ ಅಂದ್ರೆ ಬದುಕಂಗಿಲ್ಲ ನಾ. ಮುಚ್ಚ ಬಾಯಿ. ಪುನೀತ ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ನಿನಗೇನು ಮಾಡೋಕ್ಕೆ ಕೆಲಸ ಇಲ್ವರೆಗೂ? ಇವ್ರು ಯಾವುದೋ ಲವ್ ಕೇಸ್ ತೊಗೊಂಬಂದು ನನಗಿಟ್ಟಿದ್ದ ಪ್ರಮೋಷನ್ ನಾನು ಒದ್ದಾಡ್ತಾ ಇದ್ದೀನಿ. ನಡೆಯೋ ಸರ್ ಸರ್ ನಡೆಯ. ಕರ್ಕೊಂಡೋಗಯ್ಯ ನಿನ್ನ ಮಗಳು. ಏನು ನೀವಿಬ್ಬರು ಮಾಡಕ್ಕೆ ಹೋಗ್ಲಯ್ಯ, ನಮ್ಗೆ ಯಾಕೆ ಅದಲ್ಲ. ನಡೀರಿ ಭಾಳ ಆಗಿಲ್ಲ ನೋಡಿ ಸರ್. ನಡೆಯಯ್ಯ. ಅದ ಇಲ್ಲ ಐತಿ ಸರ್. ಸರ್ ಪ್ಲೀಸ್ ಹೆಲ್ಪ್ ಮಾಡ್ಬಿಡ್ರಿ ಸರ್. ಇದೊಂದ್ಸಲ ಒಂದು ಮಾತು ಹೇಳ್ರಿ. ನಾನು ಒಳ್ಳೆ ಕಲಾವಿದ್ದೀನಿ ಸರ್, ಡೈರೆಕ್ಟ್ ಮಾಡ್ತೀನಿ ಸರ್ ಸಿನಿಮಾ. ಅದಕ್ಕೆ ಒಳ್ಳೆ ಒಂಥರ ಕಾಣಿಸ್ತಾವನೆ. ಒಂದು ಸ್ವಲ್ಪ ಸುಳ್ಳು ಹೇಳ್ತಾನೆ ಅಷ್ಟೇ. ಸುಳ್ಳು ಡೈರೆಕ್ಟರ್ ಇದ್ದಂಗೆ ಅವನು. ನಮ್ಮಲ್ಲಿ ಒಂದಷ್ಟು ಜನ ಸುಳ್ಳು ಡೈರೆಕ್ಟರ್ಗಳು ಅವರೇ. ಹಂಗೆ ಇವನು ಒಬ್ಬ ಸುಳ್ಳು ಡೈರೆಕ್ಟ್ರು. ಅವ್ನು ನಾವು ಬುದ್ಧಿ ಹೇಳಿ ಒಳ್ಳೆ ಡೈರೆಕ್ಟರ್ ಮಾಡ್ತೀವಿ ನೋಡಿ. ಹಂಗಾದ್ರೆ ಪಾಪ 18 ವರ್ಷ ಆಗಿದೆ. ಥ್ಯಾಂಕ್ ಯು ಸರ್. ಸರ್ಕಾರದ ರೂಲ್ ನೋಡಿ ಒಂದು ಮದುವೆ ಮಾಡ್ಕೊಟ್ಬಿಡಿ. ಸರ ಸರ ನಮ್ಮ ಅಣ್ಣ ಪಾಲಿನ ದೇವ್ರಿ ಸರ್. ನೀವು ಮಾಡ್ಕೊಟ್ಬಿಡಿ. ಸರ್ ಓಕೆ ಅಂದ್ರೆ ಮಾಡಿಸ್ಬಿಡು. ಹೋಗ್ಲಿ ಬಿಡುತ್ತಮ್ಮ, ಸರ್ ನೀವು ಹೇಳಿದ ಮ್ಯಾಗ ಥ್ಯಾಂಕ್ ಯು ಸರ್. ಎತ್ಕೊಳ್ಳಿ ಆ ಮಗುನ. ಹಾಲು ಕುಡ್ಸೋ, ಹಾಲು ಕುಡ್ಸೋ. ಇಲ್ಲ ವಯಸ್ಸು ಆಗ್ಯದ. ಕೊಡ್ತಾರೆ ಸುಮ್ ಸರ್ ಮಾತು ಕೇಳ್ಕೊಡತ್ತೀನಿ. ಒಂದು ಮುತ್ತಿಟ್ಬಿಡ್ರಿ ನೀವು, ಹೊಡೆದ್ಬಿಟ್ಟಿದ್ದೀರಾ ಪಾಪ. ಬಿಡಿ ಈ ತುಟಿ ಕೊಡಬೇಡ. ತೊಟ್ಟಿಗೆ ಯಾಕೆ ಕೊಡ್ತಾರೆ? ಥ್ಯಾಂಕ್ ಯು ಸರ್. ಆಯ್ತಪ್ಪ, ಆಯ್ತು. ಥ್ಯಾಂಕ್ ಯು ಸರ್. ತುಂಬ ಖುಷಿ ಸರ್. ಸರ್ ಅದಕ್ಕೆ ನಾ ಇಲ್ಲಿ ಬಂದು ನಿನಗೆ ಗೊತ್ತಿತ್ತು, ನಿನಗೆ ಬನ್ನಿ ಊರಾಗಿದ್ರೆ ಒಪ್ಪಲ್ಲ ನಂಗೆ ಗೊತ್ತು. ಅದಕ್ಕೆ ನಾ ಕರೆಕ್ಟಾಗಿ ಆಯ್ತು ಬಿಡಪ್ಪ. ಓಕೆ ಥ್ಯಾಂಕ್ ಯು. ಓಕೆ. ನೀನು ಹೋಗಿ ಅವ್ರ ಮದುವೆಗೆ ನೆರವೇರಿಸ್ಕೊಟ್ಬಿಟ್ಟು ಆಶೀರ್ವಾದ ಮಾಡ್ಬಂದ್ಬಿಡ. ನೀವು ಬಂದ್ಬಿಡ್ರಿ ಸರ್. ಅವ್ರು ಇಂಗ್ಲೀಷ್ ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಶಿವಪುತ್ರ. ನಾನು ನಿನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನಗೂ ಖುಷಿ ಆಗುತ್ತೆ ನಿಮ್ಮ ವೀಡಿಯೋಸ್ ನೋಡಿ. ಅಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ನಂಬೋ ಥರ ಆ್ಯಕ್ಟ್ ಮಾಡ್ತೀರಾ. ಲೈಕ್ ಉತ್ತರ ಕರ್ನಾಟಕದ ಪ್ರತಿಭೆಗಳು ನಿಜವಾಗ್ಲೂ ಖುಷಿ ಆಗುತ್ತೆ ನಮಗೆ. ಯಾಕಂದರೆ ಯಾವಾಗಲೂ ಉತ್ತರ ಕರ್ನಾಟಕನ ತಮಾಷೆಗೆ ಯೂಸ್ ಮಾಡ್ತಾಯಿದ್ರು ಸಿನಿಮಾಗಳಲ್ಲಿ. ಬಟ್ ನೀವು ಸೀರಿಯಸ್ ಆಗಿ ಕೂಡ ಆ್ಯಕ್ಟ್ ಮಾಡ್ತೀರಾ ಅಂತ ತೋರಿಸ್ತಾ ಇದ್ದೀರಾ. ಆ ಉತ್ತರ ಕರ್ನಾಟಕ ಎಲ್ಲ ಪೇಜಸ್ಗೂ ನನ್ನ ಕಡೆಯಿಂದ ಒಂದು ಪ್ರೀತಿ ವಂದನೆಗಳನ್ನ ತಿಳಿಸ್ಬಿಡ್ತೀನಿ. ನಾನು ನಿಜವಾಗ್ಲೂ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ, ಸಂತೋಷ. ನಾವು ಅವಾಗಿಂದ ಸರ್ ಭೀಮಾ ತೀರ ಮಾಡಕ್ಕೆ ನಮ್ಮ ಕಡೆ ಎಲ್ಲ ಬಂದಿರಲ್ಲ ಸರ್. ಅವಾಗಿಂದ ಅಲ್ಲೆಲ್ಲ ಲೊಕೇಶನ್ ಎಲ್ಲ ಬರ್ತೀವಿ ಸರ್ ನಾವು ಆ ಟೈಮಲ್ಲಿ. ಅವಾಗಿಂದ ಸರ್ ಭೀಮಾ ತೀರ ಜಂಗ್ಲಿ ಅಂತ, ಜಂಗ್ಲಿ ಅಂತೆಲ್ಲ ನಮ್ಮ ಬುಕ್ನಾಗೆಲ್ಲ ಬರ್ತಾರೆ ಸರ್. ಸ್ಟಾರ್ಟಿಂಗ್ ಎಲ್ಲ ಜಂಗ್ಲಿ ಪ್ರಭಾಕರ ಪ್ರಸನ್ನ ಅಂತ ಬರೀತೀವಿ ಸರ್ ಸ್ಟಾರ್ಟಿಂಗ್. ಎಲ್ಲ ನಿಮ್ಮ ಪೇಪರಲ್ಲಿ ಪಿಕ್ಚರ್ ಹೆಸರು ನಾನು ಹೌದು ಸರ್ ಕಟ್ ಮಾಡಿ ಬುಕ್ ಗಂಟು ಒಂಥರ ಒಂದು ಆಲ್ಬಮ್ ಥರ ಮಾಡ್ಬೋದು. ಅವಾಗಿಂದ ಸರ್ ನಾವು ಅವಾಗ ನೀವೇ ಸರ್. ನಾ ಆ ಕಡೆ ಜಾಸ್ತಿ ಸಿನಿಮಾ ಆ ಕಡೆ ಎಲ್ಲ ಮಾಡಿ ನಮ್ಮ ಕಡೆ ತುಂಬ ಅಡ್ಡಾಡಿರಿ ಸರ್ ನೀವು. ಹುಬ್ಳಿ ಎಲ್ಲ ನಮ್ಗೆ ತುಂಬ ಖುಷಿ ಸರ್ ಅವಾಗೆಲ್ಲ. ತುಂಬ ಇಷ್ಟ ನನಗೆ ಉತ್ತರ ಕರ್ನಾಟಕ. ಇಂಡಿಯಾಗೆ ಮಾಡಿರಿ ಸರ್ ಭೀಮಾ ತೀರ. ಇಂಡಿಯಾಗೆ ಮತ್ತು ಸಿಂಧಿಯಾಗೆಲ್ಲ ಮಾಡಿರಲ್ಲ ಸರ್. ಲೊಕೇಶನ್ ಎಲ್ಲ ಬಂದಿದೆ ಸರ್ ನಾವು ಅವಾಗೆಲ್ಲ. ಹೌದಾ? ಅವಾಗಿಂದ ಸರ್ ನಮ್ಗೆ ತುಂಬ ಖುಷಿ ರೀ. ನಂಗೆ ಫೇವ್ರೇಟ್ ಡೈಲಾಗ್ ಅದು, ಹೇಳಿ ಕೇಳಿ ಬಯಲುಸೀಮೆ ಮಂದಿ ಅದೀವಿ ನಾವು, ಸಾವಿಗೆ ಬೆನ್ನು ಕೊಟ್ಟು ಓಡೋಂಗಿಲ್ಲ, ಹೊಡಿಯೋದು ಹೊಡಿತೀರಿ ಇಲ್ಲಿ ಹೊಡಿರಲ್ಲ ಅಂತ. ಅದೊಂದು ಸರಿ ಮತ್ತೆ ಇನ್ನೊಂದು ಐತಲ್ರಿ, ರೊಟ್ಟಿ ಒಳಗಡೆ ತಿಂದ ಬಾಡಿ ಇನ್ನೊಂದು ಹಳ್ಳಿ ಡೈಲಾಗ್ ಐತೆ ಸರ್. ಅದೊಂದು ರೀ ಖುಷಿ ಆಯ್ತಮ್ಮ. ನಾವು ತುಂಬ ಕನೆಕ್ಟ್ ಮಾಡಿರಿ ಸರ್ ಚೈಲ್ಡ್ಹುಡ್ಡಿಂದ ನಿಮಗೆ ರೀ. ಥ್ಯಾಂಕ್ ಯು. ತುಂಬ ಕನೆಕ್ಟ್ ಮಾಡಿರಿ ಸರ್. ಭೀಮಾ ಸರ್. ಭೀಮಾ 9ನೇ ತಾರೀಕು ಭೀಮಾ ರಿಲೀಸ್ ಆಗ್ತಾ ಇದೆ. ಹಾಂ ಸರ್. ಎಲ್ಲ ಉತ್ತರ ಕರ್ನಾಟಕ ಮಂದಿ
ಉತ್ತರ ಕರ್ನಾಟಕದಲ್ಲಿ, ಮತ್ತು ಉತ್ತರ ಕರ್ನಾಟಕದ ಮಂದಿ ಬೆಂಗಳೂರಲ್ಲಿ ನಿಲ್ಲಿಸಿರೋರು ಕೂಡ ಇದನ್ನು ನೋಡಲೇಬೇಕಾಗಿರುವಂಥ ಒಂದು ವಿಷಯ ಇದೆ. ಹಾಂ ಸರ್. ಇದರಲ್ಲೆಲ್ಲ ಇದೆ, ನಿಮಗೆ ತಮಾಷೆ ಇದೆ, ಒಳ್ಳೊಳ್ಳೆ ಪಾಯಿಂಟ್ಸ್ ಹೇಳಿದ್ದೀನಿ. ಸಿನಿಮಾನ ನೋಡಿ ನೀವು ಕೂಡ ಶೋ ನೋಡ್ಕೊಂಬಂದು ನೀವೆಲ್ಲ ಮಾತಾಡಿ ನಂಗೆ ಒಂದು ವಿಡಿಯೋ ಮಾಡಿ ಕಳಿಸಿ. ನಿಮಗೆ ವೈಯಕ್ತಿಕವಾಗಿ ಏನು ಅನ್ನಿಸ್ತು ಅನ್ನೋದು ನನ್ನ ಅಭಿಪ್ರಾಯ ಈ ಸತಿ ಎಲ್ಲರಿಗೂ. ಸಲಗದಲ್ಲಿ ನೋಡಿದೀವಿ ಸರ್, ನಿಮ್ದು ತಾಕತ್ತಿನ ಅಂತ ನೋಡಿದೀವಿ ಸರ್. ಜಾಸ್ತಿ ಇಷ್ಟ ಶಿವಾಜಿನಗರ ಸರ್. ಸೂಪರ್ ಭಾಳ ಇಷ್ಟ ಸರ್ ಶಿವಾಜಿನಗರ. ಎಷ್ಟೋ ಸಲ ನೋಡಿದೆ ಸರ್. ಆಯ್ತು, ಸಲಗದಲ್ಲಿ ನಿಮ್ದು ನೋಡಿದ್ವಿ ಸರ್, ಏನು ತಾಕತ್ತು ಅಂತ. ಅದನ್ನ ಈಗ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್, ಜಾಸ್ತಿನೇ ಸಲಗಿಂತ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಸರ್. ನೋಡಿ ಚೆನ್ನಾಗಿದೆ, ನೀವು ನೋಡ್ಕೊಂಬಂದು ವಿಡಿಯೋ ಮಾಡಿ ಹಾಕಬೇಕು. ಡನ್ ಸರ್, ಡನ್ ಸರ್. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಒಬ್ಬೊಬ್ಬರೇ ಮಾತಾಡಿ. ಹಾಂ ಸರ್. ಏನಕ್ಕೆ ಈ ಸಿನಿಮಾ ನೋಡ್ಬೇಕು ನಾವು ಅನ್ನೋದನ್ನ ಮಾತಾಡಿ ನನಗೆ ವಿಡಿಯೋ ಮಾಡಿ ಕಳಿಸಿ. ಅದನ್ನು ಡನ್ ಸರ್, 100%. ಕೈ ಬಿಡು ಸರ್, ಹೇಳ್ದಷ್ಟು ಕೇಳಬೇಕು. ಸರ್ ನಿಮಗೋಸ್ಕರ ತಂದಿದ್ದೀನಿ ಸರ್. ನಾನು ನಿನಗೋಸ್ಕರ ಹಾಕಿದ್ದೀನಿ.